ಕೋರರಿಗೆ ರೈತರ ರಕ್ತ ಇರುತ್ತಿರುವ ಅಧಿಕಾರಿಗಳಿಗೆ ರೈತರ ಅಧಿಕಾರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಭ್ರಷ್ಟ ಯುವಗೆ ಬೆಸ್ಕಾಂ ಅಧಿಕಾರಿಗಳಿಗೆ ರೈತರ ರಕ್ತ ಇರುತ್ತಿರುವ ಅಧಿಕಾರಿಗಳಿಗೆ ರೈತರ ರಕ್ತ ಇರುತ್ತಿರುವ ಸರ್ಕಾರಿ ಅಧಿಕಾರಿಗಳಿಗೆ ರಕ್ತ ಇರುತ್ತಿರುವ ಅಧಿಕಾರಿಗಳಿಗೆ ತೊಲಗಿ ಬಿಟ್ಟು ತೊಲಗಿ ಲಂಚ ಅಧಿಕಾರಿಗಳಿಗೆ ತೊಲಗಿ ಮುಳುಬಾಗಿಲಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಿತ್ತನೆ ಬೀಜ ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಲಿನ ಬೆಲೆ ಕೊಡದೇ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತಾ ಇದೀವಿ. ನಮ್ಮ ಮನವಿಗಳು ಏನಿದೆ ಅಂತ ಈ ರೀತಿ ನಾನು ಇವಾಗ ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ತಹಶೀಲ್ದಾರ್ ಅವರು ಮುಳಬಾಗಿಲಿಗೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹ. 2020-25ನೇ ಸಾಲಿನಲ್ಲಿ ಮುಂಗಾರು ಅವಧಿಯಲ್ಲಿ ಬೆಳೆ ಅತಿವೃಷ್ಟಿಯಾಗಿ ಕೆಲವು ಬೆಳೆಗಳೆಲ್ಲ ನಾಶ ಆಗಿದೆ. ಅದಕ್ಕೆ ಬೆಂಬಲ ಬೆಲೆ ಕೊಟ್ಟು ಖರೀದಿ ಮಾಡಬೇಕು, ಖರೀದಿ ಕೇಂದ್ರಗಳನ್ನು ಅತಿ ಶೀಘ್ರವಾಗಿ ಪ್ರಾರಂಭ ಮಾಡಬೇಕು ಅಂತ ನಾವು ಈ ಮೂಲಕ ರೈತ ಮೋರ್ಚಾ ಬಿಜೆಪಿ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಈ BS ಯಡಿಯೂರಪ್ಪ ಅವರು ಪ್ರಾರಂಭ ಮಾಡಿ ಕಾಂಗ್ರೆಸ್ ಸರ್ಕಾರ ಕಡಿತ ಮಾಡಿರ್ತಕ್ಕಂಥ 4,000ನ ಕಾಂಗ್ರೆಸ್ ಸರ್ಕಾರ ಮತ್ತೆ ಪ್ರಾರಂಭ ಮಾಡಬೇಕು ಅಂತ ನಾವು ಬಿಜೆಪಿ ರೈತ ಮೋರ್ಚಾ ಕಡೆಯಿಂದ ಆಗ್ರಹ ಮಾಡ್ತಾ ಇದ್ದೀವಿ. ರೈತರಿಗೆ 25,000 ರೂಪಾಯಿಗಳಲ್ಲಿ ಟ್ರಾನ್ಸ್ಫಾರ್ಮರ್, ಅವರ ಜಮೀನಿಗೆ ಎಲ್ಲಾ ವಿದ್ಯುತ್ ಕಂಬಗಳನ್ನು ಎಲ್ಲ ಸೇರಿಸಿ 25,000ಕ್ಕೆ ಕೊಡ್ತಾ ಇದ್ರು. ಈಗ ಕಾಂಗ್ರೆಸ್ ಸರ್ಕಾರ 5ರಿಂದ 10 ಲಕ್ಷ ತಗೊಂತಾ ಇದೆ. ಅದನ್ನೆಲ್ಲ ಕಡಿತ ಮಾಡಿ ಯಡಿಯೂರಪ್ಪನವರು ಜಾರಿ ಮಾಡಿರ್ತಕ್ಕಂಥ 25,000ಕ್ಕೆ ರೈತರಿಗೆ ಎಲ್ಲ ಟ್ರಾನ್ಸ್ಫಾರ್ಮರ್ ಸೆಟ್ ನೀಡಬೇಕು, ಮತ್ತೆ ಅದನ್ನು ಜಾರಿ ಮಾಡಬೇಕು ಅಂತ ನಾವು ಕಾಂಗ್ರೆಸ್ ಸರ್ಕಾರವನ್ನು ಬಿಜೆಪಿ ರೈತ ಮೋರ್ಚಾ ವತಿಯಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಹಾಗೂ ಯಡಿಯೂರಪ್ಪನವರಿದ್ದಾಗ ಪಾಣಿ 5 ರೂಪಾಯಿ ಸಿಗ್ತಾ ಇತ್ತು, ಇವಾಗ 30 ರೂಪಾಯಿ ಮಾಡಿದ್ದಾರೆ. ಬಿತ್ತನೆ ಬೀಜಗಳು ರಾಗಿ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರಾಗಿ ಹೇರಳವಾಗಿ ಬೆಳಿತೀವಿ. ನಮ್ಮ ಮೂಲ ಆಹಾರ ರಾಗಿ ಆಗಿರುತ್ತೆ. ಅದು ಮೊದಲು ಯಡಿಯೂರಪ್ಪನವರಿದ್ದಾಗ 125 ರೂಪಾಯಿ 5 kg ಬಿತ್ತನೆ ಬೀಜ ಇತ್ತು. ಇವಾಗ ಅದು 250-300 ರೂಪಾಯಿ ಆಗಿದೆ. ಅದನ್ನೆಲ್ಲಾನು ರಾಗಿ ಜಾಸ್ತಿ ಆಗಿದೆ. ಈ ರೀತಿ ರೈತರದ್ದು ಹೇಳ್ತಾ ಹೋದ್ರೆ ಇವತ್ತು ಟೈಮೇ ಸಾಕಾಗೋದಿಲ್ಲ. ಅಷ್ಟೊಂದು ರೈತರು ಮೂಲಭೂತ ಹಕ್ಕುಗಳನ್ನೆಲ್ಲ ಕಸಿದುಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದನ್ನ ಬಿತ್ತನೆ ಬೀಜಗಳನ್ನೆಲ್ಲ ಬೆಲೆ ಕಮ್ಮಿ ಮಾಡಬೇಕು ಅಂತ ನಾವು ಜೋಳ ಬೀದಿನಲ್ಲಿ ಹಾಕಿ ನಮ್ಮ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. 15-16 ರೂಪಾಯಿ 1 kg, ಒಂದು ಕ್ವಿಂಟಾಲ್ಗೆ 1,500 ರೂಪಾಯಿ. 1,500 ರೂಪಾಯಿ ಅಂದ್ರೆ ಒಂದು ಮೂಟೆ DAP ಇವತ್ತು 1,350 ಇದೆ. ಕಾಂಪ್ಲೆಕ್ಸ್ 10-20 2,000 ರೂಪಾಯಿ ಟಚ್ ಆಗಿದೆ. ಮಹಾದನ್ ಗೊಬ್ಬರಗಳು 2,000 ರೂಪಾಯಿ ದಾಟ್ಬಿಟ್ಟಿದೆ. ಆ ಗೊಬ್ಬರಗಳನ್ನೆಲ್ಲ ಹಾಕಿ ಉತ್ತಮವಾಗಿ ಬೆಲೆ ಬೆಳೆದ ರೈತ ತೊಗರಿನ ಜೋಳನ ಬೀದಿನಲ್ಲಿ ಹಾಕಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಖರೀದಿ ಕೇಂದ್ರಗಳು ಪ್ರೋತ್ಸಾಹಧನ MSP ಕೊಟ್ಟು ಖರೀದಿ ಮಾಡಬೇಕು ಅಂತ ಬಿಜೆಪಿ ರೈತ ಮೋರ್ಚಾ ಕರ್ನಾಟಕ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದೆ. ಭಾರತ್ ಮಾತಾ ಕಿ ಬಿಜೆಪಿ ರೈತ ಮೋರ್ಚಾಗೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸೀಟಿಗಾಗಿ ಕಿತ್ತಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ